ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ, ಸಾಕಷ್ಟು ಜನ ಕೇಳ್ತಾ ಇದ್ರಿ, ಸರ್ ಡಿಗ್ರಿ ಕಾಲೇಜಿನ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕಾಲ್ ಆಗಿದೆಯಾ ಅಂತೇಳಿ. ಬಟ್ ಮೊನ್ನೆ ಅಪ್ಲಿಕೇಶನ್ ಕಾಲ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಯಾರೆಲ್ಲ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು, ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಮತ್ತು ಈ ಬಾರಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ಗೆ DC ವೆಬ್ಸೈಟ್ಗೆ ಹೋದರೆ ನೋಡಿ, ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ ಆನ್ಲೈನ್ ಸೇವೆಗಳು ಅಂತ. ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನಾವು ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯವರು ದಿನಾಂಕ 11/7/2026 ಹೊರಡಿಸಿರುವಂತ ಒಂದು ಈ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತ ಪ್ರಕಟಣೆಯನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಸೊ ಈ ಪ್ರಕಟಣೆಯಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ 26-27ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೊಳ್ಳೋ ಬಗ್ಗೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಒಂದಷ್ಟು ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳನ್ನು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರವನ್ನು ಹಂಚಿಕೆ ಮಾಡಿ ಉಳಿಕೆಯಾದಂತಹ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ನಾವು ಅತಿಥಿ ಉಪನ್ಯಾಸಕರನ್ನ ಮತ್ತೆ ಗ್ರಂಥಪಾಲಕರು ಹಾಗೂ ದೈಹಿಕ ಶಿಕ್ಷಕನ ನಿರ್ದೇಶಕರನ್ನ ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ಕೋತೀವಿ ಅಂತೇಳಿ ಇಲ್ಲಿ ಹೇಳಿರುವಂತದ್ದು. ಸರ್ಕಾರ ಒಂದು ಆದೇಶವನ್ನು ಮಾಡಿರುತ್ತೆ 2022ರಲ್ಲಿ, ಮತ್ತೆ ಖಂಡಿಕೆ 6ರಲ್ಲಿ UGC ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಹೊಂದಿಲ್ಲದೆ ಇರತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ನಿಗದಿತ ವಿದ್ಯಾರ್ಥಿಯನ್ನು ಹೊಂದೋದಕ್ಕೆ 3 ವರ್ಷಗಳ ಕಾಲಾವಧಿಯನ್ನು ನೀಡಿ ಅಂತ ಹೇಳಿತ್ತು. ಈಗೇನಾದ್ರೂ ನೀವು 3 ವರ್ಷಗಳ ತುಂಬಿ ನೀವಿನ್ನೂ UGC ನಿಗದಿಪಡಿಸಿರುವಂತಹ ವಿದ್ಯಾರ್ಥಿ ಹೊಂದಿಲ್ಲ ಅಂತ ಹೇಳಿದ್ರೆ ಅಂತಹ ಅತಿಥಿ ಉಪನ್ಯಾಸಕರುಗಳನ್ನ ನೇಮಕಾತಿಯಿಂದ ಸಂಪೂರ್ಣವಾಗಿ ನಿರ್ಬಂಧಿಸ್ತೀವಿ ಎನ್ನುವಂತ ಒಂದು ಇನ್ಸ್ಟ್ರಕ್ಷನ್ ಈ ಹೊಸ ನೋಟಿಫಿಕೇಶನ್ ಇದೆ. ಓಕೆ, ಹಾಗೆ ಕೆಳಗೆ ಬಂದ್ರೆ, ಸೊ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಸಂಬಂಧಪಟ್ಟಂತೆ 2018ರ UGCಯ ಮಾರ್ಗ ಸೂಚಿಗಳನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಜನರಲ್ ಕ್ಯಾಂಡಿಡೇಟ್ ಆದ್ರೆ 55% ನಿಮ್ಮ ಮಾಸ್ಟರ್ ಡಿಗ್ರಿ ಇರಬೇಕು. SC ST OBC ನಾನ್ ಕ್ರಿಮಿಲೇಯರ್ ಆದರೆ, ಸೊ ವಿಶೇಷ ಚೇತನರನ್ನು ಒಳಗೊಂಡಂತೆ 50% ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ತಗೊಂಡಿರಬೇಕು. ಜೊತೆಗೆ NET SLET KSET PhD UGC ನಿಗದಿಪಡಿಸಿರುವಂಥ ವಿದ್ಯಾರ್ಥಿಗಳನ್ನ ಕಡ್ಡಾಯವಾಗಿ ನಾವು ನಿಗದಿಪಡಿಸಿದ್ದೀವಿ ಅಂತ ಹೇಳ್ತಾರೆ. ಅದಿದ್ರೆ ಮಾತ್ರ ಹಾಕಿ ನೀವು ಸೆಲೆಕ್ಷನ್ ಆಗ್ತೀರಿ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಇದೆ. ನೀವು ಆಗ್ತಂಥ ಸಬ್ಜೆಕ್ಟಲ್ಲಿ ಯಾರೂ UGCಯ ಕ್ಯಾಂಡಿಡೇಟ್ಗಳು ಇಲ್ಲ ಅಂದಾಗ ಮಾತ್ರ ನಾನ್ UGC ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಕೋರ್ಟಿನ ತೀರ್ಪು ಕೂಡ ಇದೆ. ಅದರ ಆಧಾರದ ಮೇಲೆ ನಾವು 26-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡ್ಕೊಳ್ಳೋಕೆ ಉದ್ದೇಶ ಮಾಡಿದ್ದೀವಿ ಅಥವಾ ಉದ್ದೇಶಿಸಲಾಗಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ಕೌನ್ಸಿಲಿಂಗ್ ವೇಳಾಪಟ್ಟಿನ ಹಾಕಿದ್ರೆ ಇದು ಬಹಳ ಇಂಪಾರ್ಟೆಂಟು. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ಎಡಿಟ್ ಮಾಡೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವತ್ತು ಅಂತ ಹೇಳಿದ್ರೆ 11ನೇ ತಾರೀಕಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಮತ್ತೆ ಎಡಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 18ನೇ ತಾರೀಕು ಆಗಿರುತ್ತೆ. ಸೊ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವಂಥ ದಿನಾಂಕ 19ನೇ ತಾರೀಕು ಇದೇ ತಿಂಗಳು. ಮತ್ತೆ ಈ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡೋದಕ್ಕೆ ಮತ್ತೆ ಅವಕಾಶ ಕೊಡ್ತಾರೆ. ಅದು 19ರಿಂದ 22ನೇ ತಾರೀಕುವರೆಗೂ ನಿಮ್ಗೆ ಅವಕಾಶ ಇರುತ್ತೆ. ತಾತ್ಕಾಲಿಕವಾದಂಥ ಕಾರ್ಯಭಾರವನ್ನು ನಾವು ಪ್ರಕಟಣೆ ಯಾವತ್ತು ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ತಿಂಗಳು 25ನೇ ತಾರೀಕು. ಸೊ ಅಂದರೆ ಈ ಕಾರ್ಯಭಾರ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವರ್ಕ್ಲೋಡ್ಗಳಿವೆ ಅನ್ನುವಂಥ ಒಂದು ಕಾರ್ಯಭಾರವನ್ನು ಅಲಾಟ್ ಮಾಡ್ತಾರೆ. ಮತ್ತು ಕೌನ್ಸಿಲಿಂಗ್ ಮೆರಿಟ್ ಪಟ್ಟಿ ಹಾಗೂ ಕಾರ್ಯಭಾರವನ್ನು ಪ್ರಕಟಿಸುವ ದಿನಾಂಕ ಯಾವತ್ತು ಅಂತ ಹೇಳಿದ್ರೆ 26ನೇ ತಾರೀಕು ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಂಥ ಅಭ್ಯರ್ಥಿಗಳು ಪಟ್ಟಿಯನ್ನು ನಾವು ಯಾವತ್ತು ಪ್ರಕಟಣೆ ಮಾಡ್ತೀವಿ ಫೈನಲ್ ಆಗಿ ಅಂತ ಹೇಳಿದ್ರೆ 28ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದಷ್ಟು ವಿಶೇಷ ಸೂಚನೆಗಳನ್ನ ಹೇಳ್ತಾ ಹೋಗ್ತಾರೆ. ನಾನು ಇಂಪಾರ್ಟೆಂಟ್ ಆಗಿರೋದನ್ನ ಮಾತ್ರ ಹೇಳ್ತೀನಿ. ಸೊ ನೀವು ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ, ಈ ಒಂದು 25-26ನೇ ಸಾಲಿನಲ್ಲಿ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ ಅಥವಾ ಅಗತ್ಯನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ನಿಮ್ಮ ಅರ್ಜಿಯಲ್ಲಿ ಏನಾದರೂ ಎಡಿಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪೀರಿಯನ್ಸು ಆ್ಯಡ್ ಆಗಿದ್ರೆ ಅಥವಾ 1 ವರ್ಷ ಜಾಸ್ತಿ ಆಗಿದೆ ಅಥವಾ ಇನ್ನೇನು ಅಡಿಷ್ನಲ್ಲು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಎಡಿಟ್ ಆಪ್ಷನ್ಗೆ ಹೋಗಿ ಅಲ್ಲಿ ಎಲ್ಲವನ್ನು ಫೀಡ್ ಮಾಡಿ ಎಂಟ್ರ್ ಮಾಡಿ ಸೇವ್ ಮಾಡಿ ಸಬ್ಮಿಟ್ ಮಾಡೋಕ್ಕೆ ಅವಕಾಶ ಇದೆ. ನೀವು ಅರ್ಜಿಗಳನ್ನು ಯಾವ ಲಿಂಕಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಹೊಸದಾಗಿ ಸಲ್ಲಿಸೋರು ಇಲ್ಲಿ emis.karnataka.gov.in ಅಂತಿದೆ, ಅಲ್ಲಿ ಹೋಗಿ ಸಲ್ಲಿಸಬೇಕು. ಎಡಿಟ್ ಮಾಡೋರು ಕೂಡ ಈ ಒಂದು ವೆಬ್ಸೈಟಲ್ಲೇ ಹೋಗಿ ಸಲ್ಲಿಸಬೇಕಾಗಿರುತ್ತೆ.
ಅದಷ್ಟೇ ಅಲ್ಲದೆ ಸರ್ಕಾರಿ ಚಿತ್ರಕಲಾ ಅಥವಾ ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಪಟ್ಟಂತ ಪ್ರತ್ಯೇಕ ಅರ್ಜಿಗಳನ್ನು ನಾವು ನಿಗದಿಪಡಿಸಿದ್ದೀವಿ. ಅವರು ಕೂಡ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಅವರು ಕೊಟ್ಟಿರುವಂತಹ ಲಿಂಕಲ್ಲೇ ಅವರು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಸೊ ಕಾಲೇಜುಗಳ ಕಾರ್ಯಭಾರವನ್ನ ಅಪ್ಡೇಟ್ ಮಾಡೋದಕ್ಕೆ ಒಂದು ವೇಳಾಪಟ್ಟಿನ ನಿಗದಿ ಮಾಡಿದ್ದಾರೆ. ಸೊ ಆಯಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತ ಪ್ರಾಂಶುಪಾಲರುಗಳು EMIS ನ ಮುಖಾಂತರ ಕಾರ್ಯಭಾರವನ್ನು ಅಪ್ಡೇಟ್ ಮಾಡಬೇಕು. ಅದು ಈ ತಿಂಗಳ 20ನೇ ತಾರೀಕಿಂದ 23 ಒಳಗೆ ಅವರು ಅದನ್ನ ಅಪ್ಡೇಟ್ ಮಾಡಬೇಕು. ತಾತ್ಕಾಲಿಕ ಕಾರ್ಯಭಾರವನ್ನ ಯಾವತ್ತು ಪ್ರಕಟ ಮಾಡ್ತೀವಿ ಅಂದ್ರೆ 25 ಅಂತ ಹೇಳಿದ್ದಾರೆ ಕಾಲೇಜವ್ರಿಗೆ ಇದು. ಮತ್ತೆ ಕಾಲೇಜುಗಳ ಪ್ರಾಂಶುಪಾಲರುಗಳು ಎಡಿಟ್ ಮಾಡಕ್ಕೆ ಕೊನೆಯ ದಿನಾಂಕ 26ನೇ ತಾರೀಕು ಆಗಿರುತ್ತೆ. ಪ್ರಮುಖವಾಗಿ ಈ ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ ಯಾವ ತರ ಇರುತ್ತೆ ಅಂತ ನೀವು ಕೇಳಿದ್ರೆ, ಕೆಲವೊಂದು ಮಾನದಂಡಗಳನ್ನ ಆಧರಿಸಿ ವಿಷಯವಾರು ಮೆರಿಟ್ ಲಿಸ್ಟ್ಗಳನ್ನ ನಾವು ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಏನು ಇಲ್ಲಿ ಒಂದು ವಿದ್ಯಾರ್ಥಿಗೆ ಕೇಳಿದರೆ, ಸೊ ಅದು ಏನು ವಿದ್ಯಾರ್ಥಿ ಅಂತ ಹೇಳಿದ್ರೆ, ನೀವು 2 ವರ್ಷದ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮುಗಿಸಿದ್ರೆ ಒಟ್ಟು ಶೇಕಡವಾರು ಅಂಕಗಳಿಂದ 25% ಅನ್ನ ಅಂಕವನ್ನ ಗಣನೆಗೆ ತಗೋತೀವಿ ಅಂತ ಹೇಳ್ತಾರೆ. ಉದಾಹರಣೆಗೆ ನೀವೇನಾದ್ರೂ ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ 60% ತಗೊಂಡಿದ್ರೆ ಅದರಲ್ಲಿ 25% ಅನ್ನ ಮೆರಿಟ್ಗೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ 60% ಅಲ್ಲಿ 25% ಅಂದ್ರೆ 15% ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ 25 ಅಂಕ ಫಿಕ್ಸ್ ಮಾಡ್ತಾರೆ. ಸೊ ನಿಮಗೆ ಹೆಚ್ಚುವರಿ ವಿದ್ಯಾರ್ಥಿ ಇದ್ರೆ, PhD ಇದ್ರೆ 12 ಅಂಕ, NIT ಅಥವಾ KCET ಇದ್ರೆ 9 ಅಂಕ, MPhil ವಿದ್ಯಾರ್ಥಿ ಪಡೆದಿದ್ರೆ 6 ಅಂಕಗಳು. ಸೊ ಮತ್ತೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಮಗೆ ಹೆಂಗೆ ಅಂತ ಕೇಳಿದ್ರೆ, ಸೊ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಪ್ರಮುಖವಾಗಿ ಇನ್ಸ್ಟ್ರಕ್ಷನ್ ಹೇಳ್ತಾರೆ. ನೀವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ಸೇವೆ ಸಲ್ಲಿಸಿದ್ರೆ ಮಾತ್ರ ಅದನ್ನ ಎಕ್ಸ್ಪೀರಿಯನ್ಸ್ ಅಂತ ಕೌಂಟ್ ಆಗುತ್ತೆ. ಇನ್ನು ಬೇರೆ ಕಡೆ ಎಲ್ಲಿ ಮಾಡಿದ್ರು ಕೌಂಟ್ ಆಗಲ್ಲ. ಸೊ ಇಲ್ಲಿ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸಿದ್ರೆ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ 16 ವರ್ಷಗಳನ್ನ ಲಿಮಿಟ್ ಮಾಡ್ತಾರೆ. ಸರ್ ನಾವು 20 ವರ್ಷ 22 ವರ್ಷ ಮಾಡಿದೀವಿ ಅಂತ ಹೇಳಿದ್ರೆ ಅಲ್ಲಿ ತನಕ ತಗೊಳ್ಳಲ್ಲ, 16 ವರ್ಷದ ತನಕ ಮಾತ್ರ ಲಿಮಿಟ್ ತಗೋತಾರೆ. ಸೊ ಅದು ಎಷ್ಟು ಅಂತ ಹೇಳಿದ್ರೆ 16 × 3 ಅಂದ್ರೆ 48 ಮಾರ್ಕ್ಸ್ ನಿಮ್ಗೆ ಅವಕಾಶ ಇರುತ್ತೆ ಅಲ್ಲಿ ತನಕ, ಒಟ್ಟು 100 ಮಾರ್ಕ್ಸ್. ವಿಕಲಚೇತನ ಅಭ್ಯರ್ಥಿಗಳನ್ನ ಅಪ್ಲೈ ಮಾಡಿದ್ರೆ ಅವರಿಗೆ 10 ಮಾರ್ಕ್ಸ್ ಅಥವಾ 10 ಅಂಕಗಳನ್ನ ಎಕ್ಸ್ಟ್ರಾ ನಿಗದಿಪಡಿಸ್ತೀವಿ ಅಂತ ಹೇಳ್ತಾರೆ. ನಾವು UGC ವಿದ್ಯಾರ್ಥಿ ಇಲ್ಲ, ನಮ್ಗೆ ಅವಕಾಶ ಇಲ್ವಾ ಅಂತ ಹೇಳಿದ್ರೆ ಅದಕ್ಕೊಂದು ಇಲ್ಲಿ ಹೇಳ್ತಾರೆ 3ನೇ ಪಾಯಿಂಟ್ ಅಲ್ಲಿ, UGC ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಥಿ ಹೊಂದಿರುವಂತಹ ಅಭ್ಯರ್ಥಿಗಳು ಲಭ್ಯ ಇಲ್ಲದೆ ಇದ್ದಾಗ ಮಾತ್ರ ನಾವು ಈ ಒಂದು ನ್ಯಾಯಾಲಯದ ನಿರ್ದೇಶನದ ಮೇರೆಗೆ UGC ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಥಿ ಹೊಂದಿಲ್ಲದೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಆಯ್ಕೆಗೆ ಪರಿಗಣನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ 2025-26ನೇ ಸಾಲಿಗೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ಹತ್ರ ಗೆಸ್ಟ್ ಫ್ಯಾಕಲ್ಟಿ ID ಇರುತ್ತೆ. OTP ಯನ್ನು ಬಳಸ್ಕೊಂಡು ನಿಮ್ಮ ಒಂದು ಇನ್ಫಾರ್ಮೇಶನ್ಗಳನ್ನ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೀವೇನು ವಿದ್ಯಾರ್ಥಿ ಅಪ್ಲಿಕೇಶನ್ ಸಲ್ಲಿಸೋ ಟೈಮಲ್ಲಿ ಇತ್ತು ಅದರ ಆಧಾರದ ಮೇಲೆ ಗೌರವಧನವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಇನ್ನು ವರ್ಕ್ ಲೋಡ್ಗೆ ಬಂದಿದ್ದೆ ಆದರೆ, ಸೊ ಕೆಲವೊಂದು ವರ್ಕ್ ಲೋಡು ಮಿನಿಮಮ್ 4 ಗಂಟೆ ಆಗಿರುತ್ತೆ, ಮ್ಯಾಕ್ಸಿಮಮ್ 15 ಗಂಟೆ, ಮತ್ತೆ ಪ್ರಾಕ್ಟಿಕಲ್ನ ಒಳಗೊಂಡಂತೆ 19 ಗಂಟೆಗಳನ್ನು ಕಾರ್ಯಭಾರವನ್ನು ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಮತ್ತೆ ನೀವೇನಾದ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಸೊಸೈಟಿ, ವ್ಯಾಲ್ಯೂ ಎಡಿಷನ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇತ್ಯಾದಿಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕನಿಷ್ಠ 3 ಗಂಟೆಗೆ ಅವಕಾಶ ಇರುತ್ತೆ. ಇದು ನಾನ್ ಕೋರ್ ವಿಷಯಗಳಿಗೆ ಮಾತ್ರ. ನೀವೇನಾದ್ರೂ ಹಿಂದಿನ ವರ್ಷಗಳಲ್ಲಿ ಕೆಲವೊಂದು ಗೌರ್ಮೆಂಟ್ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ರೆ ನೀವು ಅಲ್ಲಿಂದ ಸೇವಾ ಒಂದು ವಿವರಗಳನ್ನು ಒಳಗೊಂಡಂತ ಸೇವಾನುಭವದ ಒಂದು ಪ್ರಮಾಣ ಪತ್ರವನ್ನು ಕೆಳಗಡೆ ಕೊಟ್ಟಿದ್ದಾರೆ, ನಾನು ತೋರಿಸ್ತೀನಿ. ಅದನ್ನ ಅಲ್ಲಿಂದ ಬರ್ಸ್ಕೊಂಡು ಬಂದು ನೀವು ಅದನ್ನ ಅಲ್ಲಿಗೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಒಬ್ಬ ಅಭ್ಯರ್ಥಿ ಒಂದು ವಿಷಯಕ್ಕೆ ಮಾತ್ರ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿದೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಈ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ಅಥವಾ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದಂಥ ಸೇವೆಯನ್ನು ಮಾತ್ರ ನಾವು ಆಯ್ಕೆಗೆ ಪರಿಗಣನೆ ಮಾಡ್ತೀವಿ. ಇತರೆ ಇನ್ಯಾವುದೇ ಖಾಸಗಿ ಕಾಲೇಜ್ ಆಗಿರ್ಬೋದು, ಘಟಕ ಕಾಲೇಜುಗಳನ್ನು ಒಳಗೊಂಡಂತೆ ಈವನ್ ಯೂನಿವರ್ಸಿಟಿಗಳಲ್ಲೂ ನೀವು ಸೇವೆ ಸಲ್ಲಿಸಿದೀವಿ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಮೆರಿಟ್ ಪಟ್ಟಿಯನ್ನ ಪ್ರಕಟ ಮಾಡಿದ ನಂತರದಲ್ಲಿ ಕೌನ್ಸಿಲಿಂಗ್ ನಡೆಸಿ ನೀವು ಕಾಲೇಜುಗಳಿಗೆ ಹಂಚಿಕೆ ಆಗುವಂತ ಅಭ್ಯರ್ಥಿಗಳು ಹಂಚಿಕೆ ಪಟ್ಟಿಯನ್ನ ಅಂದ್ರೆ ಅಲಾಟ್ಮೆಂಟ್ ಲಿಸ್ಟ್ ಅನ್ನ ಪ್ರಕಟಣೆಯಾದ 3 ಕೆಲಸದ ದಿನಗಳ ಒಳಗಾಗಿ ನೀವು ಆ ಕಾಲೇಜ್ಗೆ ಹೋಗಿ ಕರ್ತವ್ಯಕ್ಕೆ ವರದಿ ಮಾಡ್ಕೋಬೇಕು. ನೀವು ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆ ಅವಕಾಶ, ನೆಕ್ಸ್ಟ್ ಟೈಮ್ ಅವಕಾಶವನ್ನ ಕೊಡಲ್ಲ ಅಂತ ಹೇಳ್ತಾರೆ. ಹಾಗೆ ಅಭ್ಯರ್ಥಿಗಳು ನೀವು ಅಗತ್ಯವಾದ ದಾಖಲೆಗಳನ್ನ ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಪ್ರಿನ್ಸಿಪಾಲರ ಮುಂದೆ ಪ್ರೊಡ್ಯೂಸ್ ಮಾಡಿ ವೆರಿಫಿಕೇಶನ್ ಮಾಡಿಸಬೇಕಾಗಿರುತ್ತೆ. ಬೇರೆ ಕಾರಣಗಳಿಂದ ನಿಗದಿತ ಕೌನ್ಸಿಲಿಂಗ್ ನಲ್ಲಿ ಅಥವಾ ಆ ಡೇಟ್ ಅಲ್ಲಿ ನೀವು ಅಟೆಂಡ್ ಆಗಕ್ಕಾಗಲಿಲ್ಲ, ಕಾಲೇಜುಗಳ ಆಯ್ಕೆಯನ್ನ ಮಾಡಿಕೊಳ್ಳದೆ ನೀವು ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡು ಕಾಲೇಜಲ್ಲಿ ಕರ್ತವ್ಯಕ್ಕೆ ಹಾಜರಾಗದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತೆ 2ನೇ ಬಾರಿ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಕ್ಕೆ ಅಥವಾ ಭಾಗವಹಿಸೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಒಂದು ವಿಶೇಷವಾದಂತಹ ಸೌಲಭ್ಯವನ್ನು 28ನೇ ಪಾಠದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡು ಕಾಲೇಜಿನಲ್ಲಿ ನೀವು ಕರ್ತವ್ಯಕ್ಕೆ ಹಾಜರಾದ ನಂತರದಲ್ಲಿ ಪ್ರಸೂತಿ ರಜೆಯ ಮೇಲೆ ತೆರಳುವಂತಹ ಮಹಿಳಾ ಅತಿಥಿ ಉಪನ್ಯಾಸಕರುಗಳಿಗೆ 90 ದಿನಗಳ ವೇತನ ಸಹಿತ
ಮಾತೃತ್ವ ರಜೆ ಸೌಲಭ್ಯವನ್ನು ಜಾರಿಗೊಳಿಸಿದೆ. ನಾವು ಅವ್ರಿಗೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೆಪ್ಟೇಷನ್ ಆಯಿತು ಅಥವಾ ಪರ್ಮನೆಂಟ್ ಫ್ಯಾಕಲ್ಟಿಗಳು ಬಂದರು ಅಂತ ಟೈಮಲ್ಲಿ ವರ್ಕ್ಲೋಡ್ ವ್ಯತ್ಯಾಸ ಆದಾಗ, ಸೊ ಕೊನೆಯದಾಗಿ ಯಾವ ಅತಿಥಿ ಉಪನ್ಯಾಸಕರು ವರದಿ ಮಾಡ್ಕೊಂಡಿರ್ತೀರ ಅವರ ಒಂದು ನಾವು ಸೇವೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನಾವು ಇಲಾಖೆ ಅಂತರ್ಜಾಲದಲ್ಲಿ ಏನು DCE ಅವರ ಒಂದು ವೆಬ್ಸೈಟ್ ಇದೆಯಲ್ಲ ಪ್ರಕಟ ಮಾಡ್ತೀವಿ. ನೀವು ಕಾಲಕ್ಕೆ ಈ ಒಂದು ವೆಬ್ಸೈಟ್ ಅನ್ನು ನೋಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬಂದ್ರೆ ಒಂದಷ್ಟು ಸೇವಾ ಪ್ರಮಾಣ ಪತ್ರಗಳನ್ನ ಫಾರ್ಮೆಟ್ ಅನ್ನ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿಕೊಂಡು ಅದರ ಪ್ರಕಾರದಲ್ಲಿ ಅದನ್ನ ಪ್ರಿನ್ಸಿಪಾಲ್ರಿಂದ ಸೈನ್ ಮಾಡಿಸ್ಕೊಂಡು ತಗೊಂಬಂದು ಕೊಡಬೇಕಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕರ್ನಾಟಕ ಸರ್ಕಾರದ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾದಿರ್ತಕ್ಕಂತಹ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆ 2026-27ಕ್ಕೆ ಸಂಬಂಧಪಟ್ಟಂತೆ DCE ವತಿಯಿಂದ ಕಾಲ್ ಮಾಡಿರುವಂತಹ ಒಂದು ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಈ ಅಪ್ಡೇಟ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.